ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇವತ್ತು ಮುಂಜಾನೆ ಹೇಳಿದ್ರೆ ನಮ್ಮಪ್ಪ ಪಾರಿಜಾತ ಹಚ್ಕೊಡಂದ, ಅದಕ್ಕೆ ನಮ್ಮ ಅಪ್ಪಗೆ ಪಾರಿಜಾತ ಹಚ್ಕೊಟ್ನಿ. ಹಂಗೆ ಪಾರಿಜಾತ ಹಚ್ಕೊಡ್ದ್ರಾಗ ನನ್ನ ಹ್ಯಾಂಡ್ ಒಂದು ಜಗ್ ಮುಸ್ರು ನೀರು ತಂದು ಕೊಟ್ಲು. ಮುಸ್ರು ನೀರು ಕುಡಿದ್ನಿ. ಹಂಗೆ ನಾವು ಅದಕ್ಕೂ ನಾನು ಅಂತಲ್ಲಿ ಬರಕತ್ತಾನೆ, ಯಾಕಂದ್ರೆ ಒಬ್ಬನೇ ಮುಸ್ರು ನೀರು ಕೊಡತ್ತ, ನನಗೂ ಮುಸ್ರು ನೀರು ಕೊಡೋಲ್ಲ ಅಂತ ಹೇಳಿ ಅವಂಗೆ ಸಿಟ್ಟು ಬಂದೈತಿ. ಹಂಗೆ ಮುಂದೆ ಬಂದು ನೋಡ್ತೀನಿ, ನಮ್ಮ ಪಜ್ಜು ಸಣ್ಣ ಬುಟ್ಟಿ ತೊಗೊಂಡು ಹಣಕಾಸು ಮಾಡಕತ್ತಾನ ರೀ. ನೋಡ್ರಿ ಎಂತ ಬರ್ತೈತಿ ಸಣ್ಣ ಬುಟ್ಟಿ ಐತಿದ. ಹಂಗೆ ಮುಂದೆ ಬಂದು ನೋಡ್ತೀನಿ, ಇಪ್ಪ 3 ಗುಬ್ಬಿ ಕೂಡ ಒಂದೇ ಇದ್ರಾಗ 3 ಗುಬ್ಬಿ ಕೂಡ ಹಾಕ್ಯಾವ ನೋಡ್ರಿ. ನಾವು ಗುಬ್ಬಿ ಏನು ಕೆಟ್ಟ್ರಿ. ಹಂಗೆ ಜಳಕ ಮಾಡಿ ಬನ್ನಿ, ಜಳಕ ಮಾಡಿ ಬರೋದ್ರಾಗ ಇಲ್ಲೇ ನಮ್ಮ ಪಜ್ಜನು ಅವನು ಜಳಕ ಮಾಡ್ಲಿಕ್ಕೆ ಹೊಂಟಿದ್ದ. ಜಳಕ ಮಾಡಿ ಬಂದಿನಿ. ನಮ್ಮ ಹುಡುಗಂತರು ಈಗಿನ ಅಕ್ಕೇಸನ್ ಮಾತಾಡ್ರಿ, ನನಗಂತೂ ಫುಲ್ ಹಸೋಗ್ಬಿಟ್ಟ. ಹಂಗೆ ನಮ್ಮ ಪಜ್ಜು ಆಡಿ ಮೇಲೆ ಕೂತು ಕೊಲ್ಟೂರ್ ಹೊಂಟಾನ. ಎಲ್ಲರೂ ಸಪೋರ್ಟ್ ಮಾಡ್ರಿ. ಹಂಗೆ ನಂಗಂತೂ ಮುಂಜಾನೆ ಫುಲ್ ಹಸು ಆಗಿಬಿಡ್ತಾರೆ. ಅದಕ್ಕೆ 4 ರೊಟ್ಟಿ ಕಲಿಸಿ ಕಿಸನ ಮ್ಯಾಲೆ ಕಾರಿಬೇಳೆ ಹಾಕಿ ಹಂಗೆ ನಿಂಬಿಕಾಯಿನೂ ಹಿಂಡಿ ಕಿಸಂದ್ರೆ ಹಂಗೆ ಒಂದು ಮ್ಯಾಲೆ ಒಂದು ಜಗ್ಗ ಆಂಬ್ಲಿನೂ ಕೊಟ್ಟ ಬಿಟ್ರಪ್ಪ. ಹಂಗೆ ಆ ಕುಡಿದು ಕಿಸನ ನೋಡ್ತೀನಿ, ನಮ್ಮ ಹುಡುಗರು ಜಾಡತ್ತಾರೆ. ಚಡ್ಡಿ ಹಾಕೊಂಡಿಲ್ಲ, ಅದಕ್ಕೆ ಒಂದು ಟವೆಲ್ ಕೆಳಗತ್ತಾನೆ ರೀ ಓಡಾಡಿ. ಅದಕ್ಕೆ ಹಂಗೆ ಮಾಡಿ ಕಿಸನ ಅವ್ನು ರೆಡಿ ಆದ್ರಿ. ರೆಡಿ ಹಾಕಿಸಂದ್ರೆ ಇನ್ನೇನು ನಮ್ಮ ಐಶ್ವರ್ಯಗಳು ಆಯ್ ಬಂದಿದ್ದಳ್ರಿ ನಮ್ಮ ಮನೆಗೆ. ನಿನ್ನೆ ಆಕಿನ ಬಿಡಾಕ ಅವ್ರ ಮನೆಗೆ ಹೋಗಿ ಕಿಸಂದ್ರೆ ಹಂಗೆ ನಮ್ಮ ಡ್ಯೂಟಿಗೆ ಹೋಗ್ಬೇಕಂತೇಳಿ ಪ್ಲ್ಯಾನ್ ಐತ್ರಿ. ಅದಕ್ಕೆ ಆಯ್ನ ಕೊಂಡ್ಸ್ಕೊಂಡು ಶವ್ವನಾಗ ಹೊಂಟು ನೋಡ್ರಿ. ಇನ್ನು ಏರೋಪ್ಲೇನ್ ತೊಗೊಂಡು ಹೊಂಟು. ಟೈಮಿಗೆ 10:30 ಆಗ್ಯದ. ಬ್ಯಾಂಕಿಗೆ ಹೋಗಕ್ಕೆ ಫುಲ್ ಲೇಟ್ ಆಗ್ಬಿಡ್ತದೆ ತಿಳ್ಕಿಸಿದ್ರೆ ಒಂದು ಟೆನ್ಷನ್ ಇತ್ತು. ಹಾಗೆ ಆಯ್ನ ಕರ್ಕೊಂಡು ಅವ್ರ ಮನೆಗೆ ಬನ್ನಿರಿ. ಇದೆ ಅವ್ರ ಆಯಿ ಮನೆ. ಇದು ರೋಜ್ ಇರೋದ. ಇದು ರೋಜಿ ಮಗ ನಮ್ಮಲ್ಲಿ ಐತ್ರಿ. ಗುಂಡೆ ಆತಾಳೆ ಅದ್ರ ಹೆಸರು ರೋಜಿ. ಮತ್ತೀಗ ಪ್ರೆಗ್ನೆಂಟ್ ಐತ್ರಿ ರೋಜಿ. ಹಾಗೆ ಎಲ್ಲಿ ಬರೋಣ, ಇವರೊಂದು ಜಗ್ ಮುಸ್ರು ನೀರು ಕೊಟ್ರಿ. ಹಂಗೆ ಕುಡಿದ್ರಿ. ಬರೋದು ಬ್ಯಾಂಕಿಗೆ ಬರೋದ್ರಾಗ 11:05 ಆಯ್ತ್ರಪ್ಪ ಟೈಮ್. ಹಂಗೆ ಈ ಕಡೆ ಪಾನ್ಸಾಪ್ ಅಂಗಡಿ ಬಂದು ಕಿಸಂದ್ರೆ ಒಂದು ಎಲೆ ತೊಗೊಂಡ್ರಿ. ಯಾಕಂದ್ರೆ ಭಾಳ ದಿನ ಎಲೆ ತಿಂದಿದ್ದಿಲ್ಲ. ಹಂಗೆ ಅದ್ರಾಗ ಎಲೆ ಹಂಗೆ ತಿನ್ನೋದಿಲ್ಲ. ಹಂಗೆ ಅದ್ರ ಸ್ವಲ್ಪ ಹಲೋ ತೊಗೊಂಡು ಕೂಡಿಸ್ಕೊಂಡು ತಿನ್ನಿರಿ. ಮತ್ತು ಗಿಸ್ ಎತ್ತರಿ ಕಾವು ಮಾವು ತಿನ್ನಿ. ಹಂಗೆ ಮನೆ ಮಾಡಿ ಕಸ್ಬಾ ತೆಗಿತು ಮಾಡ್ತೀನಿ ಹೇಳಿ ಕೊತ್ತಳ ಹಾಕಿ ಬೇಸರ ಆಯಿತು. ಹಂಗೆ ಒಂದು ತೆಂಗಿನಕಾಯಿ ಹರಿದು ತೆಂಗಿನಕಾಯಿ ಹೊರದ ಕಿಸನ ಅದನ್ನು ಕಚ್ಚ ಕಡದ ಕಿಸಂದ್ರೆ ಹಂಗೆ ಅದನ್ನು ತಿರುವಾಡಿ ಅದನ್ನು ತೆಗೆದು ಕಿಸಂದ್ರೆ ಇನ್ನೇನು ಶಾವ್ ಪಾವ್ ಅಂತ ಹೇಳಿ ಕಿಸಂದ್ರೆ ಎತ್ತಿ ಜಾಡಿಸ್ಲಾಕ ಟ್ರೈ ಮಾಡಾಕತ್ತೀನಿ ರೀ. ನೋಡ್ಬೇಕ್ರಿ ಏನಾಗೈತಿ. ಅಂತ ಹೊಡೆಯಲಾಗೈತು. ಯಾಕಂದ್ರೆ ಕುಡಿಯಲು ಸ್ವಲ್ಪ ಮಾಡಿತ್ತು. ಅಂದರೂ ತೆಂಗಿನಕಾಯಿ ನೀರು ಭಾಳ ಕೆಟ್ಟು ಗಿಚ್ಚಿದ್ದು ರೀ. ಪಾಪ ಸೂಪರ್ ಇದ್ದು ರೀ. ಹಂಗೆ ಅದ್ರ ಒಳಗಿನ ತೆಂಗಿನಕಾಯಿನೂ ಹೊಡ್ಯಾಕ ತೆಂಗಿನಕಾಯಿನ ಒಳಗಿಂದ ಕೊಬ್ಬರಿ ಹೊಡ್ಯಾಕ ಕಿಸಂದ್ರೆ ಟ್ರೈ ಮಾಡಾಕತ್ತೀನಿ ರೀ. ಹೊಡೆದ ಬಿಟ್ಟಿರಪ್ಪ. ಹಂಗೆ ತೆಂಗಿನಕಾಯಿನೂ ಮತ್ತು ಗಿಚ್ಚೈತಿರಿಪ್ಪ. ಹಂಗೆ ಅದನ್ನು ಸೌರದು ಹೆಂಗೆ ಇರತ್ತೆ ಹೇಳ್ಕಿಂದ್ರೆ ವಿಚಾರ ಮಾಡಿದ್ನಿ. ಹಂಗೆ ಅದನ್ನು ಇದ್ರಲೇನೆ ತೆಂಗಿನ ಪಟ್ಟಿಲೇನೆ ಸೌರ್ ಕಿಸಂದ್ರೆ ಸಪಾಟ ಅಂತ ತಿಂದೇವ್ರಿ ರೀ. ಹಂಗೆ ತೆಂಗಿನಕಾಯಿ ಹೊರಗೆ ಹೋಗಿ ಮ್ಯಾಲೆ ಕೂತು ಬಿಡ್ತೀರಿಪ್ಪ. ಇದು ಹಂಗೆ ಆಕಳನ್ನು ಅಲ್ಲೇ ಕಟ್ಟಿ. ಹಂಗೆ ನಮ್ಮ ಮನೆಯಿಂದ ಒಬ್ರು ಬೆಕ್ಕಾಡೋರು ಬಂದಿದ್ರಿ. ಅವ್ರಿಗೆ ಬೆಕ್ಕ ಹಿಡ್ದು ಕೊಟ್ಟೇವ್ರಿ. ಹಂಗೆ ನಾಯಿನೂ ಅಲ್ಲೇ ಇತ್ತು ರೀ. ಯಾಕಂದ್ರೆ ನಾಯಿ ಭಾಳ ಹೆಲ್ಪ್ ಮಾಡ್ತೀರಿ. ಹಂಗೆ ನಾವು ಬೆಕ್ಕ ಕಸು ಹೋಯ್ತಿರಿ. ನಾಯಿ ಅದಕ್ಕೆ ಬಂದು ಹೊತ್ತು ಬಿಡ್ತೀರಿ. ಹಂಗೆ ಮನೆಗೆ ಬಂದೇವ್ರಿ ರಾತ್ರಿ. ಹಂಗೆ ಒಂದು ಕಾಮಿಡಿ ಹತ್ತಿತ್ತು. ಕಾಮಿಡಿ ನೋಡ್ಕೊತ ಕೂತಿದ್ದೇವ್ರಿ. ಹಂಗೆ ಆ ಕಡೆ ಟೈಮ್ ನೋಡಿದ್ರಾಗ 9-10 ಆಗಿತ್ತು ರೀ. ಇನ್ನೇನು ಊಟ ಗೀಟ ಮಾಡಿ ಕಿಸಂದ್ರೆ ಹಂಗೆ ಟೀ ನೋಡ್ಕೊತ ಮನ್ಕೊಂಡೇವ್ರಿ. ಜೈ ರೈತ.